ಗದಗದಲ್ಲಿ ನೇಣು ಬಿಗಿದುಕೊಂಡು ಪಿಡಿಒ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 46 ವರ್ಷದ ಮಕ್ತುಮ್ ಹುಸೇನ್ ಕರಡಿಗುಡ್ಡ ಮೃತ ಪಿಡಿಒ. ಗದಗ ಜಿಲ್ಲೆ ರೋಣ ಪಟ್ಟಣದ ಮನೆಯಲ್ಲಿ ಒಂದು ಘಟನೆ ನಡೆದಿದೆ. ಗದಗದಲ್ಲಿ ನೇಣು ಬಿಗಿದುಕೊಂಡು ಪಿಡಿಒ ಒಬ್ಬರು ಸೂಸೈಡ್ ಮಾಡಿಕೊಂಡಿದ್ದಾರೆ. 46 ವರ್ಷದ ಮಕ್ತುಮ್ ಹುಸೇನ್ ಕರಡಿಗುಡ್ಡ ಮೃತ ಪಿಡಿಒ. ಗದಗ ಜಿಲ್ಲೆ ರೋಣ ಪಟ್ಟಣದ ಮನೆಯಲ್ಲಿ ಈ ಘಟನೆ ನಡೆದಿದೆ. ರೋಣ ತಾಲೂಕಿನ ಅಸೂಟಿ ಹಾಗೂ ಕೊತ್ತಬಾಳ ಗ್ರಾಮದ ಪಿಡಿಒ ಇವರು. ಪಿಡಿಒ ಮೇಲೆ ಇವರ ಮೇಲೆ 2022-23ರಲ್ಲಿ ಲೋಕಾಯುಕ್ತ ದಾಳಿ ಕೂಡ ಆಗಿರುತ್ತೆ. ಈ ದಾಳಿಯ ಬಳಿಕ ಇವರು ಸಸ್ಪೆಂಡ್ ಆಗಿರ್ತಾರೆ. ಇದಾದ ಮೇಲೆ ಇವರನ್ನ ಗದಗ ಜಿಲ್ಲೆಗೆ ನಿಯೋಜನೆ ಮಾಡಿತ್ತು ಇಲಾಖೆ. ಹೀಗಾಗಿ ಒಂದ್ ಕಡೆ ಲೋಕಾಯುಕ್ತ ದಾಳಿ ಮತ್ತೆ ಇನ್ನೊಂದ್ ಕಡೆ ಈ ರೀತಿ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಪಿಡಿಒ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗದಗ ಜಿಲ್ಲೆ ರೋಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸ್ಥಳಕ್ಕೆ ರೋಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೂಲತಃ ಇವರು ಧಾರವಾಡ ಜಿಲ್ಲೆಯವರು. ಮಕ್ತುಮ್ ಹುಸೇನ ಕರಡಿಗುಡ್ಡ ಅಂತ, 46 ವರ್ಷ. ಕಳೆದ ತಿಂಗಳಷ್ಟೇ ಕೊತ್ತಬಾಳ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಇವರ ಮೇಲೆ 2022-23ನೇ ಸಾಲಿನಲ್ಲಿ ಲೋಕಾಯುಕ್ತ ದಾಳಿ ಆಗುತ್ತೆ. ಹೀಗಾಗಿ ಈ ದಾಳಿಯ ಬಳಿಕ ಸ್ವಲ್ಪ ದಿನಗಳ ಮಟ್ಟಿಗೆ ಇವರು ಅಮಾನತಾಗಿರ್ತಾರೆ. ನಂತರ ಗದಗ ಜಿಲ್ಲೆಗೆ ಇವರನ್ನ ನಿಯೋಜನೆ ಮಾಡಿರುತ್ತೆ ಇಲಾಖೆ. ಹೀಗಾಗಿ ಒಂದ್ ಕಡೆ ಲೋಕಾಯುಕ್ತ ದಾಳಿ ಹಾಗೆ ಟ್ರಾನ್ಸ್ಫರು, ಇದರಿಂದ ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇನ್ನಷ್ಟೇ ನಿಖರವಾದ ಕಾರಣಗಳು ಗೊತ್ತಾಗಬೇಕಾಗಿದೆ. ಮಾನಸಿಕವಾಗಿ ಇವರು ಕುಗ್ಗಿ ಹೋಗಿದ್ರು. ಹೀಗಾಗಿ ಮಕ್ತುಮ್ ಹುಸೇನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಅವರು ಬಾಡಿಗೆ ಮನೆಯಲ್ಲಿದ್ರು. ಆ ಬಾಡಿಗೆ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜೊತೆಗೆ 2 ದಿನಗಳಿಂದ ಇವರ ಪತ್ನಿ ಕಾಲ್ ಮಾಡ್ತಾ ಇರ್ತಾರೆ. ಅಂದರೆ ಇವರು ಸಪ್ರೇಟ್ ಆಗಿರ್ತಾರೆ, ಪತ್ನಿ ಊರಲ್ಲಿರ್ತಾರೆ. ಪತ್ನಿ ಪದೇ ಪದೇ ಕಾಲ್ ಮಾಡ್ತಾ ಇದ್ರು 2 ದಿನದಿಂದ. ಆದರೆ ಅವರ ಕಾಲ್ಗೆ ಇವರು ಸ್ಪಂದಿಸಿರಲಿಲ್ಲ. ಹೀಗಾಗಿ ಅನುಮಾನ ಬಂದು ಅವರು ಈ ಮನೆಯ ಮಾಲೀಕರು ಯಾರಿದ್ರು, ಬಾಡಿಗೆ ಮನೆಯ ಮಾಲೀಕರು, ಅವರಿಗೆ ಕರೆ ಮಾಡಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್. ಫಾರೂಕ್, ಇನ್ನು ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಯ್ತಾ? ಹಾಗೆ ಅವರ ಪತ್ನಿ ಹಾಗೂ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ? ಸಿಂಚನ ಏನಂದ್ರೆ ರೋಣ ತಾಲೂಕಿನ ಪಿಡಿಒ ಇವತ್ತು ಸುಸೈಡ್ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥ ಒಂದು ಘಟನೆ. ಏನ್ ಮಕ್ತುಮ್ ಹುಸೇನ್ ಕರಡಿಗುಡ್ಡ ಇದ್ದಾರೆ. ಇವರು ಮೂಲತಃ ಧಾರವಾಡ ಜಿಲ್ಲೆಯವರು. ಆದ್ರೆ ಕೆಲ ತಿಂಗಳ ಹಿಂದಷ್ಟೇ ಕೊತ್ತಬಾಳ ಗ್ರಾಮ ಪಂಚಾಯತಿಗೆ ಪಿಡಿಒ ಆಗಿ ಅಧಿಕಾರ ವಹಿಸಿಕೊಂಡು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಆದ್ರೆ ಕಳೆದ 2 ದಿನಗಳಿಂದ ಇವರ ಪತ್ನಿ ಸಹ ಏನು ಇಲ್ಲಿ ಅಂದ್ರೆ ರೋಣ ಪಟ್ಟಣದಲ್ಲಿ ಇರ್ಲಿಲ್ಲ, ಅವರು ಧಾರವಾಡದಲ್ಲಿದ್ರು. ಆದ್ರೆ 2 ದಿನಗಳಿಂದ ಅವ್ರು ಕರೆ ಮಾಡಿದ್ರು ಕೂಡ ಇವರು ಕರೆಗೆ ಸ್ಪಂದಿಸಿರ್ಲಿಲ್ಲ. ನಂತರ ಅವರು ಆ ಮನೆಯ ಮಾಲೀಕರು ಅಂದ್ರೆ ಇವರೇನು ರೋಣ ಪಟ್ಟಣದಲ್ಲಿ ಬಾಡಿಗೆ ಮನೆಯಲ್ಲಿದ್ರು. ಆ ಬಾಡಿಗೆ ಮನೆಯ ಮಾಲೀಕರಿಗೆ ಕರೆ ಮಾಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಇವರು ಈಗಾಗಲೇ 2020-22ರಲ್ಲಿ ಲೋಕಾಯುಕ್ತ ದಾಳಿಗೆ ಬಲಿಯಾಗಿದ್ರು. ಈ ಹಿನ್ನೆಲೆಯಲ್ಲಿ ಅವ್ರು ಮಾನಸಿಕವಾಗಿ ಕುಗ್ಗಿರ್ಬಹುದು. ಜೊತೆಗೆ ಅಲ್ಲಿ ಏನಾದ್ರು ಅವರು ಕೆಲಸ ಮಾಡ್ತಕ್ಕಂತ ವಾತಾವರಣದಲ್ಲಿ ಏನಾದ್ರು ಕಿರುಕುಳ ಉಂಟಾಗಿದೆಯಾ ಅಂತಕ್ಕಂಥದ್ದು ಒಂದ್ ರೀತಿ ಶಂಕೆ ವ್ಯಕ್ತವಾಗ್ತಾ ಇದೆ ಸಿಂಚನ. ಆದ್ರೆ ಪೊಲೀಸರೇನು ತನಿಖೆ ಕೈಗೊಂಡ ನಂತರ ಅವರು ಪರಿಶೀಲನೆಯನ್ನ ನಡೆಸಿದ್ದಾರೆ. ತನಿಖೆ ಕೈಗೊಂಡ ನಂತರ ಏನು ಕಾರಣ ಇವ್ರ ಸಾವಿಗೆ ಅನ್ನತಕ್ಕಂಥದ್ದು ಹೊರಬೀಳಬೇಕಿದೆ ಅಷ್ಟೇ ಸಿಂಚನ. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.